ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಸರ್ಕಾರಿ ನೌಕರರ ಸಂಬಳವನ್ನು ಹೆಚ್ಚಳ ಮಾಡಿದ್ದು ತಿಂಗಳ ಸಂಬಳ ಎಷ್ಟು ನಿಮ್ಮ ಖಾತೆಗೆ ಬರಲಿದೆ. ಈ ಮಾಹಿತಿಯನ್ನು ತಿಳಿಯೋದಕ್ಕೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸರ್ಕಾರಿ ಕೆಲಸ ಅಂದ್ರೇನೆ ಒಂದು ಭದ್ರತೆ, ಒಂದು ಗೌರವ ಕೂಡ ಇದರಲ್ಲಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಕಾಶ ಮುಟ್ತಾ ಇರುವಂತಹ ಬೆಲೆ ಏರಿಕೆಯಿಂದಾಗಿ ತಿಂಗಳ ಸಂಬಳ ಸಾಲದೆ ನೌಕರರು ಪರದಾಡುವಂತಾಗಿದೆ. ನಮ್ಮ ಸಂಬಳ ಯಾವಾಗ ಹೆಚ್ಚಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದ ಲಕ್ಷಾಂತರ ನೌಕರರಿಗೆ ಇದೀಗ ಕೇಂದ್ರ ಸರ್ಕಾರ ಕೊನೆಗೂ ಗುಡ್ ನ್ಯೂಸ್ ನೀಡಿದೆ. ಇದೀಗ 7ನೇ ವೇತನ ಆಯೋಗದ ಅವಧಿ ಮುಗಿತಾ ಇದ್ದು ನಿರೀಕ್ಷಿತ 8ನೇ ವೇತನ ಆಯೋಗದ ಜಾರಿಗೆ ಸಿದ್ಧವಾಗಿದೆ. ಇದು ಕೇವಲ ಸುದ್ದಿಯಲ್ಲ, ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಒಂದು ಮಹತ್ವದ ಬದಲಾವಣೆ ಕೂಡ ಆಗಿದೆ. 7ನೇ ಆಯೋಗದ ಅಂತ್ಯ ಇದೀಗ ಆಗಲಿದೆ. ಡಿಸೆಂಬರ್ 31, 2025ಕ್ಕೆ ಪ್ರಸ್ತುತ ವೇತನ ಆಯೋಗದ ಅವಧಿ ಮುಕ್ತಾಯವಾಗಲಿದೆ. ಜನವರಿ 1, 2026ರಿಂದಲೇ ಹೊಸ ವೇತನ ರಚನೆಯ ಲೆಕ್ಕಾಚಾರ ಶುರುವಾಗಿದೆ. ಅಂದ್ರೆ 2026ರ ಹೊಸ ವರ್ಷ ನಿಮಗೆ ಬಂಪರ್ ಕೊಡುಗೆಯೊಂದಿಗೆ ಆರಂಭವಾಗಿದೆ. ನಿಮ್ಮ ಸಂಬಳ ಎಷ್ಟು ಹೆಚ್ಚಾಗಲಿದೆ? ಎಲ್ಲರ ಮನಸ್ಸಲ್ಲಿರುವಂತಹ ಒಂದೇ ಪ್ರಶ್ನೆ ಇದು. ಹಾಗಾಗಿ ಹಿಂದಿನ ಇತಿಹಾಸ ನೋಡಿದ್ರೆ 6ನೇ ಆಯೋಗದಲ್ಲಿ 40% ಮತ್ತೆ 7ನೇ ಆಯೋಗದಲ್ಲಿ 23ರಿಂದ 25% ಏರಿಕೆಯಾಗಿತ್ತು. ಈಗಿನ ಆರ್ಥಿಕ ಪರಿಸ್ಥಿತಿ ಮತ್ತೆ ಹಣದುಬ್ಬರವನ್ನು ಗಮನಿಸಿದ್ರೆ 8ನೇ ವೇತನ ಆಯೋಗದಲ್ಲಿ ನೌಕರರ ಮೂಲ ವೇತನದಲ್ಲಿ 20ರಿಂದ 35% ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಇದು ನಿಜಕ್ಕೂ ನೌಕರರ ಪಾಲಿಗೆ ಒಂದು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೂ ಕೂಡ ಆಯೋಗ ಜಾರಿ ಮಾಡಿದ ಕೂಡಲೇ ರಾಜ್ಯ ಸರ್ಕಾರಗಳು ಸಹ ಇದೇ ಮಾದರಿಯಲ್ಲಿ ವೇತನ ಪರಿಷ್ಕರಣೆ ಮಾಡುವುದು ಕೂಡ ಇದೆ. ಹಾಗಾಗಿ ರಾಜ್ಯ ನೌಕರರಿಗೂ ಕೂಡ ಇದು ಶುಭ ಸುದ್ದಿಯೇ ಆಗಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.